ಸ್ನೇಹಿತರೆ, ನಾನೀಗ ಶಿವಮೊಗ್ಗ ಏರ್ಪೋರ್ಟಲ್ಲಿದ್ದೀನಿ. ಇಲ್ಲಿಂದ ನಾನು ಹೈದರಾಬಾದಿಗೆ ಹೋಗ್ತಾ ಇದ್ದೀನಿ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇದು ಪಾರ್ಕಿಂಗ್ ಲಾಟ್. ಕಾರ್ ಪಾರ್ಕಿಂಗ್ ಮಾಡ್ಬೋದು ಮತ್ತು ಇಲ್ಲೆಲ್ಲ ವೆಹಿಕಲ್ಸ್, ಟೂ ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಬೋದು. ಪಾರ್ಕ್ ಮಾಡಿಬಿಟ್ಟು ಇದೊಂಥರ ಪಾತ್ವೇ ಥರ ಮಾಡಿದ್ದಾರೆ. ಈ ಪಾತ್ವೇನಲ್ಲಿ ನಾವು ಟರ್ಮಿನಲ್ಗೆ ಹೋಗಬೇಕಾಗತ್ತೆ. ನನ್ನ ಹಿಂದ್ಗಡೆ ಡಿಪಾರ್ಚರ್ ಗೇಟ್ ನೋಡ್ತಾ ಇದ್ದೀರಾ, ಇದರೊಳಗೆ ನಾನು ಚೆಕ್ ಇನ್ ಆಗ್ತಾ ಇದ್ದೀನಿ. ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ತೋರಿಸ್ಬೇಕು. ಆಧಾರ್ ಕಾರ್ಡ್ ತೋರಿಸಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರ ಕಡೆ ಕೊಟ್ಟಿದ್ದೀನಿ ನಾನು ನನ್ನ ಟಿಕೆಟ್ ಮತ್ತು ಆಧಾರ್ ಕಾರ್ಡನ್ನ. ಅವ್ರು ಚೆಕ್ ಮಾಡಿ ನನಗೆ ಒಳಗಡೆ ಬಿಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ ಶಿವಮೊಗ್ಗ ಏರ್ಪೋರ್ಟ್ ಒಳಗಡೆ. ನಾನು ಹೈದರಾಬಾದ್ ಅಲ್ಲೇ ಚೆಕ್ ಇನ್ ಬ್ಯಾಗೇಜ್ ಅದೇ ಈಗ ಹೋಗ್ತಾ ಇದ್ದೀನಿ. ಚೆಕ್ ಇನ್ ಬ್ಯಾಗೇಜನ್ನು ಈಗ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಮುಂದೆ ಪ್ರಯಾಣ. ಆಮೇಲೆ ಬೋರ್ಡಿಂಗ್ ಪಾಸ್ ತೊಗೋಬೇಕು. ಬೋರ್ಡಿಂಗ್ ಪಾಸ್ ತಗೊಂಡಿಲ್ಲ, ಅದನ್ನು ನಾನು ಕಲೆಕ್ಟ್ ಮಾಡ್ಕೋಬೇಕೀಗ. ನಾನು ಚೆಕ್ ಇನ್ ಆಗ್ತಾ ಬಂದ ಸಂದರ್ಭದಲ್ಲಿ ನೀವು ಇಬ್ಬರು ಪೊಲೀಸ್ನವ್ರನ್ನ ನೀವು ನೋಡ್ತಾ ಇದ್ದೀರಿ. ಆ ಪೊಲೀಸ್ನವ್ರು ಏನಪ್ಪ ಅನ್ನೋದು ವಿಶೇಷ ಅಂತಂದರೆ, ಕರ್ನಾಟಕದಲ್ಲಿ ಈ ಫೋರ್ಸ್ ಇರ್ತಕ್ಕಂಥದ್ದು ನಮ್ಮ ದೇಶದ ಇಲ್ಲಿ ಯಾವುದೇ ಭಾಗದಲ್ಲಿ ಈ ಥರ ಸೆಕ್ಯೂರಿಟಿ ಫೋರ್ಸ್ ಇಲ್ಲ. ಆ ಸೆಕ್ಯೂರಿಟಿ ಫೋರ್ಸ್ ಹೆಸರು ಏನಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದು ಫೋರ್ಸ್ ವಿಂಗ್ ಮಾಡಿದ್ದಾರೆ. ಇದು ಡೊಮೆಸ್ಟಿಕ್ ಏರ್ಪೋರ್ಟನ್ನು ಇವರು ನೋಡ್ಕೋತಾರೆ. ಅದಕ್ಕೆ ಇದಕ್ಕೆ ಈ ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಒಂದು ಏನಿದೆ ಏರ್ಪೋರ್ಟ್ ಇದೆ, ಇದಕ್ಕೊಂದು DYSP ಅಂತ ಇದ್ದಾರೆ, ಅದಕ್ಕೆ ಚಂದ್ರಶೇಖರ್ ಅಂತ ಇದ್ದಾರೆ. ಅವ್ರ ಕೆಳಗಡೆ ಅನೇಕ ಜನ ಸೆಕ್ಯೂರಿಟಿ ಪೊಲೀಸ್ನವರಿದ್ದಾರೆ. ಅವರು ಇದನ್ನೆಲ್ಲ ಸೆಕ್ಯೂರಿಟಿನ ನೋಡ್ಕೋತಾರೆ. ದೇಶದ ಯಾವುದೇ ಭಾಗದಲ್ಲೂ ಕೂಡ ಈ ಥರ ಸೆಕ್ಯೂರಿಟಿ ಫೋರ್ಸ್ ಇಲ್ಲ, ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡೆ. ಈಗ ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದೆ. ಇಲ್ಲಿ ಈಗ ಬೋರ್ಡಿಂಗ್ ಲಾಂಜ್ ಒಳಗಡೆ ಇದ್ದೀನಿ. ನಾನು ಫಸ್ಟ್ ಪ್ಯಾಸೆಂಜರ್ ಆಗಿ ಈ ಏರ್ಪೋರ್ಟಿಂದ ನಾನು ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಈ ಲಾಂಜ್ ಏನಿದೆ ಇದರಲ್ಲಿ ಎಲ್ಲ ಖಾಲಿ ಇತ್ತು. ಇವಾಗೆಲ್ಲ ಚೇರುಗಳೆಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಈಗ ಫ್ಲೈಟ್ ಹತ್ತೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ನಿಮ್ಗೆ ಈಗ 68 ಆಗಿದೆ. ಓಕೆ, ಥ್ಯಾಂಕ್ ಯು. ಸೊ ಈಗ ಆಚೆ ಬಂದೆ. ಹ್ಯಾಂಡ್ ಬ್ಯಾಗೇಜ್ ಕೊಟ್ಟು ನಾನು ಬಸ್ಸಿಗೆ ಕಾಯ್ತಾ ಇದ್ದೆ. ಈಗ ಬಸ್ ಬರ್ತಾ ಇದೆ ಹಿಂದ್ಗಡೆ. ಈ ಬಸ್ನಲ್ಲಿ ನಾವು ಏಪ್ರಾನ್ ಹತ್ರ ಹೋಗಬೇಕು. ನಾನೀಗ ಬಸ್ ಒಳಗಡೆ ಎಂಟ್ರಾದೆ. ಸೊ ಈಗ ಏಪ್ರಾನ್ ಹತ್ರ ಹೋಗಬೇಕು. ಏಪ್ರಾನಲ್ಲಿ ಹೋಗಿ ಅಲ್ಲಿ ಫ್ಲೈಟ್ ಹತ್ಕೋಬೇಕು. ಬಸ್ಸಿಂದ ಹಿಡಿದಾಯಿತು, ಏಪ್ರಾನ್ ಹತ್ರ ಬಂದಿದ್ದೀನಿ. ಈಗ ನನ್ನ ಹಿಂದ್ಗಡೆ ಕಾಣ್ತಲ್ಲ ಈ ಫ್ಲೈಟು, ಈ ಸ್ಪೈಸ್ ಜೆಟ್, ಇದರಲ್ಲಿ ಹತ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಈ ಸ್ಪೈಸ್ ಜೆಟ್ ಒಳಗಡೆ ನಾನೀಗ ಬೋರ್ಡ್ ಆಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಈಗ ಸೀಟ್ ಹುಡುಕೋ ನಮ್ಮ ಕಾರ್ಯಕ್ರಮ ನಮ್ಮದು 13A ಇಲ್ಲೇ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು. ಇನ್ನು ಕೆಲವೇ ಕ್ಷಣದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೊರಟಂಥ ಫ್ಲೈಟು, ಶಿವಮೊಗ್ಗ ಬಿಟ್ಟಂಥ ಫ್ಲೈಟು 1:40 ಲ್ಯಾಂಡ್ ಆಯಿತು. ಸುಮಾರು ಹೈದರಾಬಾದ್ಗೆ 1:40 ಲ್ಯಾಂಡ್ ಆಯಿತು. ಸೊ ಥ್ಯಾಂಕ್ ಯು. ಸುಮಾರು
ಸುಮಾರು 1 ಅವರ್ ಕರೆಕ್ಟಾಗಿ ತೊಗೊಂಡು ಇದು ಟ್ರಾವೆಲಿಂಗ್ ಅವರ್ಸ ಅಂದರೆ ಫ್ಲೈಯಿಂಗ್ ಅವರ್ಸ. ಏಪ್ರಿಲ್ನಲ್ಲಿ ಇಳಿದಾಯಿತು. ಇದೇ ಫ್ಲೈಟಲ್ಲಿ ನಾನು ಬಂದಿದ್ದು. ಈಗೇನಿದೆ ಬಸ್ಸಲ್ಲಿ ಹತ್ಕೊಂಡು ನಾವು ಟರ್ಮಿನಲ್ಗೆ ಹೋಗಬೇಕು. ಸೊ ಟರ್ಮಿನಲ್ ಒಳಗಡೆ ಬಂದೆ. ಈಗ ಬ್ಯಾಗೇಜ್ ತೊಗೋಬೇಕು. ಸುಮಾರು ಬೆಲ್ಟ್ಗಳಿದೆ, ಈಗ ಹುಡುಕಬೇಕು. ಬೆಲ್ಟ್ ನಂಬರ್ ನಾನು 4 ಇದೆ ಇಲ್ಲಿ. 5, 6, 7 ಬರುತ್ತೆ. ತುಂಬ ದೊಡ್ಡದಿದೆ ಏರ್ಪೋರ್ಟ್, ಹೈದರಾಬಾದ್ ಏರ್ಪೋರ್ಟ್. ನಾನು ಏನೋ ಅಂದ್ಕೊಂಡಿದ್ದೆ, ಸಖತ್ತಾಗಿದೆ ಏರ್ಪೋರ್ಟ್. ಇಲ್ಲಿ ನೋಡಿ ಹಿಂದೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬೆಲ್ಟ್ ನಂಬರ್ 7 ಈಗ ಬ್ಯಾಗೇಜ್ ಕ್ಲೈಮ್ ಮಾಡ್ಕೊತಿದ್ದೀನಿ, ಅಂದರೆ ಬ್ಯಾಗೇಜ್ ತೊಗೋತಾ ಇದ್ದೀನಿ. ಬ್ಯಾಗೇಜ್ ಎಲ್ಲ ತೊಗೊಂಡಾಯಿತು. ಈಗ ಏರ್ಪೋರ್ಟಿಂದ ಆಚೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.